HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ತೆಂಗು ಬೆಳೆಗೆ ತಗುಲಿರುವ 3 ರೋಗಗಳು. ಜಿಲ್ಲಾಡಳಿತದಿಂದ ಹತೋಟಿ ಕ್ರಮ ಹಾಗೂ ಅಗತ್ಯ ಮಾಹಿತಿ. ತೆಂಗು ಕಾಯಕಲ್ಪ ರಥಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ. ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ದಾಖಲಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ. ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಬೇಡ. ಕೋರ್ಟ್ ತೀರ್ಪು ಹಿಂದೂ ಪರ ಬರಲೆಂದು ವಿಶೇಷ ಪೂಜೆ. ಸುಪ್ರೀಂನಲ್ಲೂ ವಜಾಗೊಂಡ ದಸರಾ ಉದ್ಘಾಟನೆ ತಕರಾರು ಅರ್ಜಿ. ಹಾಸನ ಜಿಲ್ಲೆಯಲ್ಲಿ ತೆಂಗು ಬೆಳೆಗೆ ತಗುಲಿರುವ ರೋಗ ಹತೋಟಿ ಕ್ರಮ ಹಾಗೂ ಅಗತ್ಯ ಮಾಹಿತಿ ಒಳಗೊಂಡ ತೆಂಗು ಕಾಯಕಲ್ಪ ರಥಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಿದರು. ಹಾಸನ ನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ರಥಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ತೋಟಗಾರಿಕೆ ಇಲಾಖೆಯಿಂದ ತೆಂಗು ಬೆಳೆಗಾರರಿಗೆ ಜಾಗೃತಿ ಮೂಡಿಸುವ ರಥಕ್ಕೆ ಚಾಲನೆ ನೀಡಲಾಗಿದೆ. ಜಿಲ್ಲೆಯಲ್ಲಿ ತೆಂಗನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಆದರೆ 3ಕ್ಕೂ ಹೆಚ್ಚು ಕಾಯಿಲೆಗಳು ತೆಂಗಿನ ಬೆಳೆಯನ್ನು ಬಾಧಿಸುತ್ತಿದ್ದು, ಇದನ್ನು ಹತೋಟಿಗೆ ತರೋ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದ್ದು, ಇದೀಗ ರಥಕ್ಕೆ ಚಾಲನೆ ನೀಡಲಾಗಿದೆ ಎಂದರು. 15 ದಿನಗಳ ಹಿಂದೆ ಕೇಂದ್ರ ಸಚಿವ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ತೆಂಗು ಬೆಳೆಗಾರರ ಸಭೆ ಮಾಡಲಾಯಿತು. ಈ ಹಿನ್ನೆಲೆ ಜಿಲ್ಲೆಯ ತೆಂಗು ಬೆಳೆಗಾರರ ಮನವಿಗೆ ಸ್ಪಂದಿಸಿ ಜಾಗೃತಿ ಮೂಡಿಸುವ ರಥಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವ ಚೌಹಾಣ್ ಕಾಸರಗೋಡಿಗೆ ಆಗಮಿಸಲಿದ್ದು, ಈ ವೇಳೆ ಅವರ ಗಮನಕ್ಕೆ ತರಲಾಗುವುದು. ಲೋಕಸಭೆ ಅಧಿವೇಶನದ ಶೂನ್ಯ ವೇಳೆಯಲ್ಲಿಯೂ ತೆಂಗು ಬೆಳೆಗಾರರ ಸಮಸ್ಯೆ ಕುರಿತು ಮನವರಿಕೆ ಮಾಡಲಾದ ಹಿನ್ನೆಲೆ ಸರ್ಕಾರ ಜಾಗೃತಿ ರಥದ ಮೂಲಕ ಅರಿವು ಮೂಡಿಸುತ್ತಿದ್ದು, ಅಗತ್ಯ ಔಷಧಿ ಮತ್ತು ಇತರೆ ಸೌಲಭ್ಯವನ್ನು ಒದಗಿಸುತ್ತಿದ್ದು, ತೆಂಗು ಬೆಳೆಗಾರರು ಇದರ ಸದುಪಯೋಗ ಪಡೆಯಬೇಕು ಎಂದರು. ಪ್ರಾಥಮಿಕ ಹಂತದಲ್ಲಿಯೇ ರೋಗವನ್ನು ಹತೋಟಿಗೆ ತರಲು ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. HCN ನ್ಯೂಸ್ ಹಾಸನ್. ತೋಟಗಾರಿಕಾ ಇಲಾಖೆ ವತಿಯಿಂದ ತೆಂಗು ಕಾಯಕಲ್ಪ ರಥದಾಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಜಿಲ್ಲಾ ಪಂಚಾಯತ್ನ ಸಿಒ ಪೂರ್ಣಿಮಾ ಮೇಡಮ್ ಅವರು ಹಾಗೂ ನಮ್ಮ DD ಅವರು ಯೋಗೇಶ್ ಅವರು ಹಾಗೂ ಎಲ್ಲ ತಾಲೂಕಿನ ನಮ್ಮ ತೋಟಗಾರಿಕಾ ಇಲಾಖೆಯ ಅಧಿಕಾರಿ ವರ್ಗದವರಿಗೆ ಹಾಗೂ ರೈತರಿಗೆ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿರುವಂಗೆ ತೆಂಗು ಆಗಿರುವಂಥ ಒಂದು 3 ರೀತಿಯಂತಹ ಕಾಯಿಲೆಯ ಒಂದು ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ತೆಂಗು ಕಾಯಕಲ್ಪ ರಥವನ್ನು ಪ್ರತಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ. ಅದು ಇವತ್ತು ಹಾಸನ ತಾಲೂಕಿನಲ್ಲಿ ಸಾಕೇತವಾಗಿ ಚಾಲನೆ ಕೊಡುವ ಮುಖಾಂತರ ಮಾಡಿದೆ. ಇದನ್ನಾಗಲೇ ನಾವು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಸೂಕ್ಷ್ಮವಾಗಿ ಮತ್ತು ಅತಿ ಜರೂರಾಗಿ ಇವತ್ತು ತೆಂಗು ಕಾಯಕಲ್ಪ ರಥವನ್ನು ನಮ್ಮ ಮಾನ್ಯ ಸಂಸದರಾದ ಶ್ರೇಯಸ್ ಪಟೇಲ್ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ರು. ತೆಂಗಿನ ಬೆಳೆ ಹಾಸನ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಸನ ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ಸುಮಾರು 1,18,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯನ್ನು ನಾವು ರಾಜ್ಯದಲ್ಲಿ ಬೆಳೀತಾ ಇದ್ದೀವಿ. ಆದರೆ ಈಗ ಹಲವಾರು ರೋಗಗಳು ತೆಂಗು ಬೆಳೆಯನ್ನ ಕಾಡ್ತಾ ಇದೆ ಮತ್ತು ಇಳುವರಿ ಕಡಿಮೆಯಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಯುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ ವೇಳೆ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸುವಂತೆ ಹಿರಿಯ ದಲಿತ ಮುಖಂಡ HK ಸಂದೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಿಂದ ಆಗಸ್ಟ್ 7ರವರೆಗೆ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ. ಈ ವೇಳೆ ಪರಿಶಿಷ್ಟ ಜಾತಿಯ ಮಾದಿಗ, ಹೊಲೆಯ ಮತ್ತು ಇತರೆ ಉಪಜಾತಿಯವರ ಧರ್ಮದ ಕಾಲಂ 8ರ ಕ್ರಮ ಸಂಖ್ಯೆ 6ರಲ್ಲಿ ಬೌದ್ಧ ಎಂದು ಬರೆಸಬೇಕು ಹಾಗೂ ಉಪಜಾತಿ ಕಾಲಂನಲ್ಲಿ ತಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ದಾಖಲಾಗಿರೋ ಜಾತಿಯನ್ನು ನಮೂದಿಸುವಂತೆ ಮನವಿ ಮಾಡಿದರು. ಈ ಮೂಲಕ ಸಂವಿಧಾನದತ್ತ ಮೀಸಲಾತಿ ಹಕ್ಕಿನೊಡನೆ ತಮ್ಮ ಮೂಲ ಧರ್ಮವಾದ ಬೌದ್ಧ ಧರ್ಮಕ್ಕೆ ಮರಳೋ ಮೂಲಕ ಬೋಧಿಸತ್ವ ಡಾ ಅಂಬೇಡ್ಕರ್ ಅವರು ತಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಉಳಿಸೋದರ ಜೊತೆಗೆ ಅವರಿಗೆ ಗೌರವ ಸಲ್ಲಿಸುವಂತೆ ವಿನಂತಿಸಿದರು. ಎಲ್ಲರೂ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಸಂವಿಧಾನದತ್ತವಾದ ಧಾರ್ಮಿಕ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ಪಡೆದುಕೊಂಡು ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಮೀಸಲಾತಿ ಹಕ್ಕನ್ನು ಉಳಿಸಿಕೊಳ್ಳಲಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಯ ಜಾತಿ ಮತ್ತು ಅಸ್ಪೃಶ್ಯತೆ ಕಾರಣ ಮುಕ್ತವಾಗಿ ಬದುಕನ್ನು ಕಟ್ಟಿಕೊಳ್ಳಲು ಈ ಒಂದು ಹೆಜ್ಜೆ ಕಾರಣವಾಗುತ್ತದೆ ಎಂದರು. ಜಾತಿ ಗಣತಿ ವೇಳೆ ಪರಿಶಿಷ್ಟ ಜಾತಿ ಸಮುದಾಯದವರು ಕೈಗೊಳ್ಳಬೇಕಾದ ನಿರ್ಣಯದ ಕುರಿತು ಚರ್ಚಿಸಲು ನಗರದ ಅಂಬೇಡ್ಕರ್ ಭವನದಲ್ಲಿ ಸೆಪ್ಟೆಂಬರ್ 21ರಂದು ಬೆಳಗ್ಗೆ 11 ಗಂಟೆಗೆ ದಲಿತ ಸಂಘರ್ಷ ಸಮಿತಿಯಿಂದ ಸಭೆ ಆಯೋಜಿಸಿದೆ. ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದವರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ದಲಿತ ಸಂಘರ್ಷ ಸಮಿತಿ ರಾಜ್ಯ ಘಟಕದ ಸಂಚಾಲಕ ಎಂ ಸೋಮಶೇಖರ್, ಅಂಬುಗಾ ಮಲ್ಲೇಶ್, ರಾಜಶೇಖರ್, ಜಗದೀಶ್ ಚೌಡಳ್ಳಿ, ಮಂಜು, ಉಮೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪರವಾಗಿ ಅಂತ ಅಲ್ಲ, ಆದರೆ ನನ್ನನ್ನು ಜನಗಣತಿ ಮಾಡಿ ಅಂತ ಹೇಳಿದ್ರೆ ಮೇಲ್ಜಾತಿಯವರು ದೂರಕ್ಕೆತ್ತಾರೆ, ಜನಗಣತಿ ಮಾಡದೆ ಹೋದರೆ ಹೈಯಿಂದ ವರ್ಗದವ್ರು ನಮ್ಮನ್ನು ದೂರಕ್ಕೆತ್ತಾರೆ. ಇದಕ್ಕಾಗಿ ಮೈನಸ್ಸು, ಪಾಯಿಂಟು, ಟೀಕೆ, ಟಿಪ್ಪಣಿ ಅನಿವಾರ್ಯ.
ಆದರೆ ರಾಜ್ಯದ 7 ಕೋಟಿ ಜನರನ್ನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಅವರು ಯಾವ ಮಟ್ಟದಲ್ಲಿದ್ದಾರೆ, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನಿಖರವಾದ ಅಂಕಿಅಂಶಗಳನ್ನು ನಾವು ಮಾಡಲೇಬೇಕಾಗಿದೆ. ಹಂಗಾಗಿ ಜನಗಣತಿ ಮಾಡೋದು ಅನಿವಾರ್ಯ. ಇದು ಪೋಸ್ಟ್ಪೋನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಅವರು ಕಟಿಬದ್ಧವಾಗಿ ಹೇಳಿದ್ದಾರೆ. ಅವರು ಸರ್ಕಾರದವ್ರು ಏನು ಮಾಡ್ತಾರೋ ಬೇರೆ ವಿಚಾರ ಗೊತ್ತಿಲ್ಲ ನನಗೆ. ಒಟ್ಟಾರೆ ಜನಗಣತಿ ಮಂತು ಮಾಡ್ತಾರೆ, ಮಾಡಲೇಬೇಕು. ಇದು ಮಾಡಿದಾಗ ನಾಡಹಬ್ಬ ದಸರಾ ಉದ್ಘಾಟನೆಗೆ ಕರೆದಿರುವವರು ಉದ್ಘಾಟನೆ ಮಾಡಬಾರದೆಂದು ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದ್ದು, ಸಮಸ್ತ ಭಕ್ತಾದಿಗಳ ನಾಗರಿಕರ ಒತ್ತಾಯದಂತೆ ಹಿಂದೂಪರ ತೀರ್ಪು ಬರಲೆಂದು ಆಗ್ರಹಿಸಿ ಕೆಲವರು ಹಿಂದೂಗಳು ನಗರದ ರಿಂಗ್ ರಸ್ತೆ ಬಳಿ ಇರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಶುಕ್ರವಾರದಂದು ವಿಶೇಷ ಪೂಜೆ ಸಲ್ಲಿಸಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಇತಿಹಾಸ ತಜ್ಞ ಡಾ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ದಸರಾ ಹಬ್ಬ ಉತ್ಸವದ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರ ಕರೆದಿರುವ ಭಾನು ಮುಷ್ತಾಕ್ ಅವರನ್ನ ವಿರೋಧಿಸಿ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿತ್ತು. ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿ ವಿಚಾರಣೆ ನಡೆಯುತ್ತಿದೆ. ಈ ದಾವೆಯಲ್ಲಿ ಸಮಸ್ತ ಭಕ್ತಾದಿಗಳು ನಾಗರಿಕರ ಒತ್ತಾಯದಂತೆ ಸುಪ್ರೀಂ ಕೋರ್ಟ್ ತೀರ್ಪು ಹಿಂದೂಗಳ ಪರ ಬರಲೆಂದು ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥಿಸಲು ಬಂದಿದ್ದೇವೆ. ಈ ತೀರ್ಪಿನ ಮೂಲಕ ಭಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯಿಂದ ದೂರ ಸರಿಯಲಿ ಎಂಬುದು ನಮ್ಮ ಅಪೇಕ್ಷೆಯಾಗಿದೆ ಎಂದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮಾತನಾಡಿ, ಯಾವ ಸಂಸ್ಕೃತಿ ಮೂರ್ತಿಯನ್ನ ಪೂಜೆ ಮಾಡೋದ್ರ ವಿರೋಧ ಮಾಡಿದಂತಹ ಇಸ್ಲಾಂ ಧರ್ಮದ ಅನುಯಾಯಿ ಭಾನು ಮುಷ್ತಾಕ್ ಅವರನ್ನ ಮೂರ್ತಿ ಪೂಜೆಗೆ ಬರಮಾಡಲು ಅವರಿಗೆ ಆಹ್ವಾನ ಕೊಟ್ಟಿರೋದು ಅತ್ಯಂತ ಖಂಡನೀಯ. ಆ ನೋವಿಗಾಗಿ ಕೆಲವರು ಪ್ರತಿಭಟನೆ ಮಾಡಿದ್ದು, ಹಿಂದೂ ಜಾಗರಣ ವೇದಿಕೆ ಮೈಸೂರು ಚಲೋ ಮಾಡಿದ್ರು, ಪ್ರತಾಪ್ ಸಿಂಹ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ನಾವು ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಮೊರೆ ಹೋಗಿದ್ದೇವೆ, ತಾಯಿ ಚಾಮುಂಡಿಯನ್ನ ಬೇಡಿದ್ದೇವೆ ಎಂದರು. ಈ ವೇಳೆ ಅನಂತು, ಸುರೇಶ್, ರುದ್ರೇಶ್, ದೇವಸ್ಥಾನದ ಗೋವಿಂದೇಗೌಡ್ರು ಇತರರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. HCI ನ್ಯೂಸ್ ಹಾಸನ್. ಯಾವ ನಾಡ ಹಬ್ಬ ದಸರಾ ಇಸ್ಲಾಂ ದಾಳಿಕೋರರ ಏನು ದಾಳಿ ಮಾಡ್ತಾಯಿದ್ರು ಅದರ ವಿರುದ್ಧ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸಲು ಮಾಡಿದಂಥ ಒಂದು ನಾಡ ಹಬ್ಬವನ್ನು ಮೂರ್ತಿ ಪೂಜೆಯನ್ನು ವಿರೋಧ ಮಾಡುವಂತಹ ಇಸ್ಲಾಂ ಧರ್ಮದ ಅನುಯಾಯಿ ಭಾನು ಮುಷ್ತಾಕ್ ಅವರನ್ನು ಉದ್ಘಾಟನೆ ಕರೆದಿದ್ದು ಅತ್ಯಂತ ಖಂಡನೀಯ. ಒಬ್ಬರು ಯಾರು ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತಾರೆ ಅವರನ್ನು ಕರೆದು ಮೂರ್ತಿಗೆ ಹೂವನ್ನು ಹಾಕಿ ಪೂಜೆ ಮಾಡಿಸುವಂಥ ಒಂದು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆದಿರೋದು ಭಾಳ ಹಿಂದೂಗಳಿಗೆ ನೋವಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ನಾವೆಲ್ಲ ಚಾಮುಂಡೇಶ್ವರಿ ತಾಯಿ ಭಕ್ತಾದಿಗಳು ಬಂದು ತಾಯಿಯ ಪಾದಚರಣವಿಂದಗಳಲ್ಲಿ ಪ್ರಾರ್ಥಿಸಿ ಆ ಒಂದು ತೀರ್ಪು ಹಿಂದೂಗಳ ಪರವಾಗಿ ಬರಲಿ. ಅದರ ತೀರ್ಪಿನ ಮುಖಾಂತರವಾದರೂ ಈ ಒಂದು ಹಿಂದೂಗಳ ಕೈಲಿ, ಅಂದರೆ ಈ ಒಂದು ತೀರ್ಪಿನ ಮೂಲಕ ಈ ಸರ್ಕಾರ ಏನು ಆಯ್ಕೆ ಮಾಡಿದೆಯೋ ಅವರ ಮೂಲಕ ಆಯ್ಕೆ ಮಾಡೋದನ್ನು ತಡೆಯುವಂಥ ತೀರ್ಪು ಬರಲಿ ಅಂತ ಒಂದು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಅದೇ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಪ್ರತಿಷ್ಠಿತ MCA ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಬುಧವಾರ ರಾತ್ರಿ ಅಂತಿಮ ವರ್ಷದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದ 24 ವರ್ಷದ ದರ್ಶನ್ ಎಂಬ ವಿದ್ಯಾರ್ಥಿ ಹಾಸ್ಟೆಲ್ ಕೋಣೆಯಲ್ಲಿಯೇ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತುರುವೇಕೆರೆ ತಾಲೂಕಿನ ನಂಜುಂಡೇಗೌಡ ಹಾಗೂ ಮಮತಾ ದಂಪತಿಗಳ ಪುತ್ರನಾದ ದರ್ಶನ್ ಹಾಸನ ನಗರದ ಸಾಲ್ಗಾಮೆ ರಸ್ತೆಯಲ್ಲಿರುವ MCA ಹಾಸ್ಟೆಲ್ನ ಹಾಸನಾಂಬ ಬ್ಲಾಕ್ ರೂಮ್ ನಂಬರ್ HA 159 ರಲ್ಲಿ ವಾಸಿಸುತ್ತಿದ್ದರು. ಬುಧವಾರ ರಾತ್ರಿ ತಮ್ಮ ಕೋಣೆಯಲ್ಲಿದ್ದ ಫ್ಯಾನ್ಗೆ ಪ್ಲಾಸ್ಟಿಕ್ ವೈರ್ ಬಳಸಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಪ್ರಾಥಮಿಕ ಮಾಹಿತಿಯಾಗಿದೆ. ಘಟನೆ ಸುದ್ದಿ ತಿಳಿದ ತಕ್ಷಣ ಹಾಸ್ಟೆಲ್ನಲ್ಲಿ ಭೀತಿ ಮತ್ತು ಆತಂಕದ ವಾತಾವರಣ ನಿರ್ಮಾಣವಾಯಿತು. ದರ್ಶನ್ ಅವರ ಸಾವಿನ ಸುದ್ದಿ ಹರಡುತ್ತಿದ್ದಂತೆ ನೂರಾರು ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ರು. ಸ್ಥಳಕ್ಕೆ ಉಪ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ನಾಯ್ಡು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಪೆಂಚನ್ಮೊಹಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಆತ್ಮಹತ್ಯೆಯ ಕಾರಣ ಕುರಿತು ತನಿಖೆ ನಡೆಯುತ್ತಿದೆ. ದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಹಿಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದೆ. ಮಗನ ಈ ಅನಿರೀಕ್ಷಿತ ಸಾವಿನ ಸುದ್ದಿ ತಿಳಿದು ದರ್ಶನ್ ಅವರ ಪೋಷಕರು ಸ್ಥಳಕ್ಕಾಗಮಿಸಿದ್ರು. ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕಾಲೇಜು ವಲಯದಲ್ಲಿ ಈ ದುರ್ಘಟನೆ ತೀವ್ರ ಶೋಕಕ್ಕೆ ಕಾರಣವಾಗಿದೆ. ಪೊಲೀಸರು ಆತ್ಮಹತ್ಯೆಯ ಹಿನ್ನೆಲೆ, ವೈಯಕ್ತಿಕ ಅಥವಾ ಶೈಕ್ಷಣಿಕ ಒತ್ತಡಗಳ ಕುರಿತಂತೆ ಸಂಪೂರ್ಣ ತನಿಖೆ ಕೈಗೊಂಡಿದ್ದು ಅಂತಿಮ ವರದಿ ಬಂದ ಬಳಿಕ ನಿಖರ ಕಾರಣ ತಿಳಿದು ಬರಲಿದೆ ಎಂದು ತಿಳಿಸಿದ್ದಾರೆ. HCI ನ್ಯೂಸ್ ಹಾಸನ್. ಬೇಲೂರು ತಾಲೂಕಿನ ಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿನ ಕೆಲ ನೌಕರರು ಪಶು ಆಹಾರದಲ್ಲಿ ಅವ್ಯವಹಾರ ನಡೆಸಿದ ಬಗ್ಗೆ ಈಗಾಗಲೇ ಇಲ್ಲಿನ ಅಧ್ಯಕ್ಷರೇ ಹೇಳಿಕೆ ನೀಡಿದ ಹಿನ್ನೆಲೆ ಭ್ರಷ್ಟಾಚಾರದಲ್ಲಿ ತೊಡಗಿದ ನೌಕರರನ್ನು ಶೀಘ್ರವೇ ಕೆಲಸದಿಂದ ವಜಾಗೊಳಿಸಬೇಕೆಂದು ಹಾಲು ಉತ್ಪಾದಕರು ಹಾಗೂ ಷೇರುದಾರರು ಸಭೆ ನಡೆಯುವ ಜಾಗಕ್ಕೆ ತೆರಳಿ ಪ್ರತಿಭಟಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಘಟನೆ ನಡೆದಿದೆ.
ಹೆಬ್ಬಾಳು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಗುರುವಾರ ಹಮ್ಮಿಕೊಂಡ ಸರ್ವ ಸದಸ್ಯರ ಸಭೆಯಲ್ಲಿ ಮಾತನಾಡಿದ ಷೇರುದಾರರಾದ ಕುಮಾರ್, ವೇದಮೂರ್ತಿ ಹಾಗೂ ಇನ್ನು ಮುಂತಾದವರು ಪಶು ಆಹಾರದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಸ್ವತಃ ಅಧ್ಯಕ್ಷರಾದ ರೇಣುಕಯ್ಯನವರು ಹೇಳಿಕೆ ನೀಡಿದ್ದಾರೆ. ಆದರೆ ಆಡಳಿತ ಮಂಡಳಿ ಅವರನ್ನ ಏಕೆ ವಜಾಗೊಳಿಸಲು ಮಿನಾಮಿಷ ಎಣಿಸುತ್ತಿದೆ. ಈ ಹಿಂದಿನ ಕಾರ್ಯದರ್ಶಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ವಜಾಗೊಳಿಸಿದ ನಿರ್ದೇಶನವಿದೆ. ಇವರ ಬಗ್ಗೆ ಮೃದು ಧೋರಣೆ ಸರಿಯಿಲ್ಲ. ರೈತರು ಇಂತಹ ಅತಿವೃಷ್ಟಿ ಅನಾವೃಷ್ಟಿ ನಡುವೆ ಕಷ್ಟಪಟ್ಟು ಹೈನುಗಾರಿಕೆ ನಡೆಸಿ ಹಾಲನ್ನು ಹಾಕ್ತಾರೆ. ಡೈರಿಯ ನೌಕರರು ಕೃಷಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಶೀಘ್ರವೇ ಅವರಿಂದ ಹಣವನ್ನು ಕಟ್ಟಿಸಿಕೊಂಡು ಸೇವೆಯಿಂದ ವಜಾಗೊಳಿಸಿ ಕಾನೂನು ಪ್ರಕಾರದಲ್ಲಿ ನೌಕರರನ್ನ ನೇಮಿಸಿಕೊಳ್ಳಬೇಕು. ಇಲ್ಲವಾದರೆ ಹಾಲಿನ ಡೈರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರೇಣುಕಯ್ಯ ಮಾತನಾಡಿ, ಸಂಘದಲ್ಲಿನ ಹಾಲಿ ಕಾರ್ಯದರ್ಶಿ ಶಂಕರೇಗೌಡರು ನಮ್ಮ ಸಮಿತಿ ಮಾತಿಗೆ ಕಿಮ್ಮತ್ತು ನೀಡುತ್ತಿಲ್ಲ. ಪಶು ಆಹಾರ ಅವ್ಯವಹಾರದಲ್ಲಿ ಕಾರ್ಯದರ್ಶಿ ಶಂಕರೇಗೌಡ ಮತ್ತು ಹಾಲು ಪರೀಕ್ಷಕ ವಸಂತಕುಮಾರ್ ಹೆಸರು ತನಿಖೆ ಮೂಲಕ ತಿಳಿದಿದ್ದು, ಸರ್ವ ಸದಸ್ಯರು ಲಿಖಿತ ರೂಪದಲ್ಲಿ ದೂರು ನೀಡಿದರೆ ಅವರನ್ನ ಆಡಳಿತ ಮಂಡಳಿ ಸಭೆ ತೀರ್ಮಾನ ತೆಗೆದುಕೊಂಡು ವಜಾಗೊಳಿಸಲು ಬದ್ಧ. ಈಗಾಗಲೇ ನಮ್ಮ ಅವಧಿಯಲ್ಲಿ ಕಟ್ಟಡ ನಿರ್ಮಿಸಿ ಮೇಲ್ಛಾವಣಿ ಹಾಕಿ ಸಭಾ ಮಂಟಪ ನಿರ್ಮಿಸಲಾಗಿದೆ. ಸದ್ಯದಲ್ಲಿ ಉದ್ಘಾಟನೆ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಹಾಸನ ಸಹಕಾರಿ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಎಸ್ಟಿ ದಿನೇಶ್ ಮತ್ತು ಉಪಾಧ್ಯಕ್ಷೆ ದಾನಮ್ಮ, ನಿರ್ದೇಶಕರಾದ ಜಗದೀಶ್, ಹುಲಿಗೌಡ, ವೇದಮೂರ್ತಿ, ಉಮೇಶ್, ಶಂಕರೇಗೌಡ, ರಾಮೇಗೌಡ, ನಂಜೇಶ್, ಹೊನ್ನಲ್ಗಾಚಾರ್, ಸರ್ವಮಂಗಳ ಹಾಜರಿದ್ದ ಕಾರ್ಯಕ್ರಮದಲ್ಲಿ ನಿವೃತ್ತ ಪಿಡಿಒ ರಾಜಶೇಖರ್ ಮತ್ತು ನಿವೃತ್ತ ಶಿಕ್ಷಕ ರಮೇಶಪ್ಪ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. HCN ನ್ಯೂಸ್, ಬೇಲೂರು. ದಸರಾ ಅಥವಾ ವಿಜಯದಶಮಿ ಎಂದರೆ ದುಷ್ಟರ ಮೇಲೆ ಒಳ್ಳೆಯವರ ವಿಜಯ, ಅಧರ್ಮದ ಮೇಲೆ ಧರ್ಮದ ವಿಜಯ ಮತ್ತು ಪಾಪದ ಮೇಲೆ ಪುಣ್ಯದ ವಿಜಯವನ್ನು ಸೂಚಿಸುವ ಹಬ್ಬವಾಗಿದೆ. ಈ ದಿನ ದುರ್ಗಾದೇವಿಯು ಮಹಿಷಾಸುರನನ್ನ ಸಂಹರಿಸಿದ ವಿಜಯವನ್ನ ಮತ್ತು ಶ್ರೀರಾಮನು ರಾವಣನನ್ನ ಗೆದ್ದ ವಿಜಯವನ್ನ ಆಚರಿಸಲಾಗುತ್ತದೆ. ಇದು ನವರಾತ್ರಿ ಮತ್ತು ದುರ್ಗಾಪೂಜೆಯ ಕೊನೆಯ ದಿನವೂ ಹೌದು. ದಸರಾ ಹಬ್ಬವನ್ನ ಭಾರತದಲ್ಲಿ ಅತ್ಯಂತ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿ ಆಚರಿಸಲಾಗುತ್ತದೆ. ಇದನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ. ವಿಜಯ ಎಂದರೆ ಗೆಲುವು ಮತ್ತು ದಶಮಿ ಎಂದರೆ ಹಬ್ಬವು ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ದಶಮಿ ಎಂದು ಬರೋದ್ರಿಂದ ಈ ಹೆಸರು ಬಂದಿದೆ. ಅಂತೆಯೇ ನಮ್ಮ ಶಾಲೆಯಲ್ಲಿಯೂ ಈ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ನಮ್ಮ ಶಾಲೆ ಸಭಾಂಗಣದಲ್ಲಿ ಹರೀಶ್ ಗುರೂಜಿರವರು ಗೊಂಬೆ ಪೂಜೆ ಮಾಡಿ ಅದರ ಮಹತ್ವವನ್ನು ಮಕ್ಕಳಿಗೆ ಹೇಳಿದ್ರು. ಶ್ರೀಮತಿ ಚಂದ್ರಕಲಾ ಮಾತಾಜಿರವರು ಶ್ರೀರಾಮನು ರಾವಣನನ್ನ ಸಂಹರಿಸಿದ ದಿನವೂ ಇದೆ. ಅದೇ ರೀತಿ ಮಹಿಷಾಸುರನನ್ನ ದುರ್ಗಾದೇವಿ ಸಂಹರಿಸಿದ ದಿನವಾಗಿಯೂ ಈ ದಿನವನ್ನು ಆಚರಿಸಲಾಗುತ್ತದೆ. ಹೀಗಾಗಿ ದಸರಾ ಹಬ್ಬವು ಸತ್ಯ, ಧೈರ್ಯ ಮತ್ತು ಸದ್ಗುಣಗಳ ವಿಜಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಂದು ಹಬ್ಬದ ಮಹತ್ವವನ್ನು ತಿಳಿಸಿದರು. ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೃತ್ಯದ ಮೂಲಕ ಹಬ್ಬದ ಮಹತ್ವವನ್ನು ತೋರಿಸಿದ್ರು. ಭಕ್ತಿ ಮತ್ತು ಸಂಪ್ರದಾಯವನ್ನು ಪ್ರತಿಬಿಂಬಿಸುವ ಪ್ರಾರ್ಥನೆಗಳೊಂದಿಗೆ ಹಬ್ಬದ ಆಚರಣೆ ಅಂತ್ಯಗೊಂಡಿತು. ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯ ಪ್ರಧಾನಾಚಾರ್ಯರಾದ ಶ್ರೀಮತಿ ಉಮಾ ಎಸ್ ಪಾಟೀಲ್ ಮಾತಾಜಿ, ಶಿಕ್ಷಕರು, ಶಾಲಾ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಗನ. ನಾನು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನಲ್ಲಿ ಸಂಸ್ಕೃತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಸ್ತತಾ ಇತಿ ವದಂತಿ. ನಾಮ ಸಂಸ್ಕೃತ ಮತ್ತು ಸಂಸ್ಕೃತಿ ಎರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಅಸ್ಮಾಕಂ ಶಾಲಾಯಾಂ ಅಸ್ಮಾಕಂ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರೆ ಸಂಸ್ಕೃತಸ್ಯ ಸಂಸ್ಕೃತಿಶ್ಚ ಮಹತ್ವಂ ಅತಿ. Namaste everyone, happy Navaratri. As you can see the arrangements and the celebration here, it's not like this celebration is happening only for this day. Each festival, each day is celebrated in the same enthusiasm and same positive vibes. ನಮಸ್ತೆ, ಹರಿ ಓಂ. ನಾನು ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನನ್ನ ಹೆಸರು ಸುಷ್ಮಾ. ಈ ದಿನ ನಾವು ನಮ್ಮ ಶಾಲೆಯಲ್ಲಿ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಕೇವಲ ದಸರಾ ಹಬ್ಬ ಮಾತ್ರ ಅಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ. I am Chirag Ji Gowda from grade 7B of Rashtrothana Vidya Kendra, Hassan. I love my school because it provides good environment to studies. I love my school because it gives the good environment to studies. We have good libraries with computer facilities and quality education. Here we also learn to love our religion. Here we also learn to love our motherland, respect our culture and religion, and celebrate festivals in a meaningful way. Our teacher Things comes to those who believe. Better things comes to those who have patience. And the best things comes to those who don't give up. Namaste everyone. I am Vinita HJ from grade 7A. Today I am going to talk about Dasara festival in our school. How we celebrate Dasara festival in our school. When we heard we are going to celebrate Dasara festival, we are so happy and excitement. Imagine our excitement. We are so happy. A huge collection of dolls or bombes in our school for Dasara festival. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಇತಿಹಾಸ ಪ್ರಸಿದ್ಧ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ಗಣೇಶೋತ್ಸವವನ್ನು ಆಯೋಜಿಸಲಾಗಿದ್ದು, ಈ ಸಂದರ್ಭದಲ್ಲಿ ಶಾಸಕ HP ಸ್ವರೂಪ್ ಶುಕ್ರವಾರದಂದು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಭಕ್ತರಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ HP ಸ್ವರೂಪ್ ರವರು, ಇಲ್ಲಿನ ಪೆಂಡಾಲ್ ಗಣಪತಿ ತನ್ನದೇ ಆದ ಇತಿಹಾಸವನ್ನ ಹೊಂದಿದ್ದು, ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾ ನಾಗರಾಜ್ ಮತ್ತು ಪದಾಧಿಕಾರಿಗಳಾದ ಚನ್ನವೀರಪ್ಪ, ಗಿರೀಶ್ ಚನ್ನವೀರಪ್ಪ ಸೇರಿದಂತೆ ಹಲವಾರು ನಿರ್ದೇಶಕರು ಹಲವು ದಶಕಗಳಿಂದ ಸಮಿತಿಯನ್ನ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಈ ಬಾರಿ 71ನೇ ವರ್ಷದ ಗಣೇಶೋತ್ಸವವನ್ನು ಅತಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಕಳೆದ 24 ದಿನಗಳಿಂದ ಪೆಂಡಾಲ್ನಲ್ಲಿ ಭಕ್ತಿ ಹಾಗೂ ಮನರಂಜನೆ ಮಿಶ್ರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಜಿಲ್ಲೆಯಾದ್ಯಂತ ಬಂದಿರುವ ಭಕ್ತರ ಮನಸೂರೆಗೊಂಡಿವೆ ಎಂದರು. ನಮ್ಮ ತಂದೆ ಹಾಗೂ ಮಾಜಿ ಶಾಸಕ HS ಪ್ರಕಾಶ್ ರವರು ಈ ಸಮಿತಿಯ ಸಂಸ್ಥಾಪಕರಾಗಿದ್ದರು. ಅವರ ದೃಢ ಬುನಾದಿ ಹಾಗೂ ಜನಪರ ದೃಷ್ಟಿಯಿಂದಲೇ ಈ ಸಮಿತಿ ಇಂದಿಗೂ ಉತ್ತಮವಾಗಿ ಮುನ್ನಡೆಯುತ್ತಿದೆ. ಇದರ ಬೆಳವಣಿಗೆಯಲ್ಲಿ ಅನೇಕರ ಪರಿಶ್ರಮ ಮತ್ತು ಕೊಡುಗೆಗಳಿವೆ. ಸಮಿತಿಯ ನಿರಂತರ ಸೇವೆ ಮತ್ತು ಭಕ್ತರ ಪ್ರೀತಿಯೇ ಈ ಪೆಂಡಾಲ್ ಗಣಪತಿಯನ್ನ ಜಿಲ್ಲೆಯಲ್ಲಿ ಪ್ರಮುಖ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸೆಪ್ಟೆಂಬರ್ 20ರ ಶನಿವಾರದಂದು ಶ್ರೀ ಗಣಪತಿ ಮತ್ತು ಶ್ರೀ ಗೌರಿಯವರ ಮೆರವಣಿಗೆಯು ವಿವಿಧ ಕಲಾ ತಂಡದೊಡನೆ ಜರುಗಲಿದೆ. ಸಂಜೆ 7ರ ನಂತರ ದೇವಿಗೆರೆಯಲ್ಲಿ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮೇಯರ್ ಗಿರೀಶ್ ಚನ್ನವೀರಪ್ಪ, ಉಪಮೇಯರ್ ಹೇಮಲತಾ ಕಮಲ್ಕುಮಾರ್, ನಗರಸಭೆ ಸದಸ್ಯ CR ಶಂಕರ್, ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾ H ನಾಗರಾಜ್, ಪದಾಧಿಕಾರಿಗಳಾದ ಚನ್ನವೀರಪ್ಪ ಹಾಗೂ ಸಮಿತಿಯ ಇತರೆ ಸದಸ್ಯರು ಸೇರಿದಂತೆ ಅನೇಕರು ಭಾಗವಹಿಸಿದ್ರು. HCA ನ್ಯೂಸ್ ಹಾಸನ್. ಹಾಸನ ಜನತೆಗೆ ಎಲ್ಲರೂ ಕೂಡ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇತಿಹಾಸ ಇರುವಂತಹ ನಮ್ಮ ಹಾಸನದ ಗಣಪತಿ ಸೇವಾ ಸಮಿತಿ ನಮ್ಮ ಏನು ಪೆಂಡಾಲ್ ಗಣಪತಿ ಎಂದರೆ ಭಾಳ ಪ್ರಸಿದ್ಧ. ಏನು ಹಳೆ ಬಸ್ ಸ್ಟ್ಯಾಂಡ್ ಒಂದು ರಸ್ತೆಯಲ್ಲಿ ಅದರದಂಥ ಛಾಪನ್ನು ಮೂಡಿಸುವಂಥ ಗಣಪತಿ ಪೆಂಡಾಲ್ನ ಅಧ್ಯಕ್ಷರು ಅಂತ ನಾಗರಾಜ್ ಅವರು, ಹಿರಿಯರು ಮತ್ತು ಏನು ನಮ್ಮ ಗೌರವಾಧ್ಯಕ್ಷರಂಥ ಚನ್ನಪ್ಪ ಗಿರೀಶ್ ಅವರು, ಅದೇ ರೀತಿ ಎಲ್ಲ ನಿರ್ದೇಶಕರಿರ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ 71ನೇ ವರ್ಷದ ಗಣೇಶ ಮಹೋತ್ಸವ. ನಾಳೆ ಇದನ್ನು ನಾವು ವಿಸರ್ಜನೆ ಕಾರ್ಯಕ್ರಮ, ಹಲವಾರು ಕಲಾ ತಂಡಗಳು ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಸತತವಾಗಿ ಬೇಲೂರು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಕಲ್ಪತರು ಪದವಿ ಪೂರ್ವ ಕಾಲೇಜು ಸತತ 3ನೇ ಬಾರಿ ಸಮಗ್ರ ಪ್ರಶಸ್ತಿಯನ್ನು ಬಾಚಿಕೊಂಡು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಬೇಲೂರು ಪಟ್ಟಣದ KPS ಶಾಲಾ ಆವರಣದಲ್ಲಿ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಣ ಇಲಾಖೆ ಮತ್ತು SGR ಪದವಿ ಕಾಲೇಜು ಸಹಯೋಗದೊಂದಿಗೆ 2 ದಿನಗಳ ಕಾಲ ನಡೆದ ಕ್ರೀಡಾಕೂಟದಲ್ಲಿ ಹಳೇಬೀಡಿನ ಕಲ್ಪತರು ಪದವಿ ಪೂರ್ವ ಕಾಲೇಜು ಸಾಧನೆಯನ್ನ ಮಾಡಿದೆ. ಬಾಲಕರ ವಿಭಾಗದಲ್ಲಿ ಖೋ-ಖೋ ಪ್ರಥಮ, ವಾಲಿಬಾಲ್ ಪ್ರಥಮ, ಥ್ರೋಬಾಲ್ ಪ್ರಥಮ, ಬಾಲ್ ಬ್ಯಾಡ್ಮಿಂಟನ್ ದ್ವಿತೀಯ, ರಿಲೇ 4100 ಮತ್ತು 4400 ಪ್ರಥಮ, 3000 ಮೀಟರ್ ಓಟ ಪ್ರಥಮ, 1500 ಮೀಟರ್ ಪ್ರಥಮ, 800 ಮೀಟರ್ ಪ್ರಥಮ ಬಹುಮಾನ ಪಡೆಯುವ ಮುಖಾಂತರ ಬಾಲಕರು ಒಟ್ಟು ಸಮಗ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿರುತ್ತಾರೆ. ಬಾಲಕಿಯರ ವಿಭಾಗದಲ್ಲಿ 3000 ಓಟ ಪ್ರಥಮ ಮತ್ತು ದ್ವಿತೀಯ, 1500 ಮೀಟರ್ ಓಟ, ಥ್ರೋಬಾಲ್ ಪ್ರಥಮ, ಖೋ-ಖೋ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಬಾಲಕ ಮತ್ತು ಬಾಲಕಿಯರ ಒಟ್ಟು ಸಮಗ್ರ ಪ್ರಶಸ್ತಿಯನ್ನ ಕಲ್ಪತರು ಕಾಲೇಜು ಪಡೆದುಕೊಂಡಿರುತ್ತದೆ. 3000 ಮೀಟರ್ ಓಟದಲ್ಲಿ ಪ್ರಥಮ, 1500 ಮೀಟರ್ ಪ್ರಥಮ, 800 ಮೀಟರ್ ಪ್ರಥಮ, ರಿಲೇ ಪ್ರಥಮ ಸ್ಥಾನ ಗಳಿಸಿ ಇಡೀ ಕ್ರೀಡಾಕೂಟದಲ್ಲಿ ವೇಗದ ಓಟಗಾರ ಎಂಬ ಕೀರ್ತಿಗೆ ಪಾತ್ರರಾಗುವುದರ ಜೊತೆಗೆ ಬಾಲಕರ ವೈಯಕ್ತಿಕ ಚಾಂಪಿಯನ್ಶಿಪ್ ಕೂಡ ಪಡೆದುಕೊಂಡಿರುತ್ತಾರೆ. ಕಲ್ಪತರು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜು ಪ್ರಾರಂಭದಿಂದ ಇಂದಿನ ಕ್ರೀಡಾಕೂಟದವರೆಗೂ ಖೋ-ಖೋ ಪಂದ್ಯಾವಳಿಯಲ್ಲಿ ನಿರಂತರವಾಗಿ ಪ್ರಥಮ ಸ್ಥಾನವನ್ನೇ ಗಳಿಸುವ ಮೂಲಕ ತಾಲೂಕಿನಲ್ಲಿ ಐತಿಹಾಸಿಕ ಗೆಲುವನ್ನ ಕ್ರೀಡಾಕೂಟದಲ್ಲಿ ಸಾಧಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರುವುದು ಕಲ್ಪತರು ಪದವಿ ಪೂರ್ವ ಕಾಲೇಜಿನ ಮತ್ತು ಸಂಸ್ಥೆಯ ಹೆಮ್ಮೆಯ ಸಂಗತಿಯಾಗಿದೆ. ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹುಲಹಳ್ಳಿ ಸುರೇಶ್ ಅವರು ಕ್ರೀಡಾಕೂಟಕ್ಕೆ ಆಗಮಿಸಿ ಶುಭ ಕೋರಿ ಬಹುಮಾನ ವಿತರಣೆ ಮಾಡಿದ ಅವರು, ಗ್ರಾಮೀಣ ಕ್ರೀಡಾಪಟುಗಳು ಉತ್ತಮ ಸಾಧನೆ ಮಾಡಿ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟೀಯ ಮಟ್ಟಕ್ಕೆ ಬೆಳೆಯಲು ಸಾಕಷ್ಟು ಅವಕಾಶಗಳಿವೆ. ಅದನ್ನು ಬಳಸಿಕೊಂಡು ಉತ್ತಮ ಕ್ರೀಡಾಪಟುಗಳಾಗಿ ಊರಿಗೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೆಸರು ಮತ್ತು ಕೀರ್ತಿ ತರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು, ಉಪಾಧ್ಯಕ್ಷರಾದ ಸುಮಾ ವೆಂಕಟೇಶ್, SMC ಅಧ್ಯಕ್ಷ ಸೋಮಶೇಖರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವಿನುತಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೋಹನ್, ಪ್ರೇಮಣ್ಣ, ಮುಖಂಡರಾದ ಚೇತನ್, ರಂಜಿ, ಈಶ್ವರ್, ಪ್ರಸನ್ನ, ಶಿವನಾಗ ಮುಂತಾದವರು ಹಾಜರಿದ್ದರು. HCA ನ್ಯೂಸ್ ಬೇಲೂರು. ಉಪಾಧ್ಯಾಯರಿಗೆ ವಿಶೇಷವಾಗಿ ಈ ಒಂದು ಅವಕಾಶವನ್ನು ಸೋಮಣ್ಣವರು ವಿಶೇಷವಾಗಿ ದೈಹಿಕ ಶಿಕ್ಷಣ
ಎಲ್ಲ ನಮ್ಮ ಜಿಲ್ಲೆಯ ಮತ್ತು ತಾಲೂಕಿನ ಅಧ್ಯಾಪಕರು ಇಲ್ಲಿದ್ದಾರೆ. ಹಾಗಾಗಿ ತಮ್ಮೆಲ್ಲ ವಿಶೇಷವಾದಂತಹ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸಿ ಕ್ರೀಡೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಮೊಬೈಲ್ ಸ್ಕ್ಯಾಮ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದ್ದು, ಗ್ರಾಮೀಣ ಭಾಗದ ಸಹಕಾರ ಬಂಧುಗಳು ಜಾಗರೂಕತೆಯಿಂದ ಇರಬೇಕೆಂದು HDCC ಬ್ಯಾಂಕ್ ಜಿಲ್ಲಾ ನಿರ್ದೇಶಕ MA ನಾಗರಾಜ್ ತಿಳಿಸಿದರು. ಬೇಲೂರು ತಾಲೂಕಿನ ದಬ್ಬೆ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 30 ಸಹಕಾರ ಸಂಘಗಳಿದ್ದು, ಉತ್ತಮ ವ್ಯಾಪಾರ ವಹಿವಾಟುಗಳಿಗೆ ಉತ್ತಮ ದರ್ಜೆಯಲ್ಲಿರುವ ಸಹಕಾರ ಸಂಘದಲ್ಲಿ ದಬ್ಬೆ ಸಹಕಾರ ಸಂಘವೂ ಒಂದು. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹೆಸರು ಹೇಳಿಕೊಂಡು ಗ್ರಾಮೀಣ ಭಾಗದ ವಿದ್ಯಾವಂತರನ್ನೇ ವಂಚಿಸುವ ಮೂಲಕ ಮೊಬೈಲ್ ಹ್ಯಾಕ್ಗಳ ಮೂಲಕ ಲಕ್ಷಾಂತರ ಹಣವನ್ನು ಮೋಸ ಮಾಡುತ್ತಿದ್ದಾರೆ ಎಂದರು. ನಂತರ ಮಾತನಾಡಿದ ದಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಾಣಸವಳ್ಳಿ ತಮ್ಮಣ್ಣಗೌಡ, ಈ ನಮ್ಮ ಸಹಕಾರ ಸಂಘಕ್ಕೆ 60 ವರ್ಷಗಳ ಇತಿಹಾಸವಿದ್ದು, ಚಿಕ್ಕದಾಗಿ ಬೆಳೆದಂತಹ ಈ ಸಹಕಾರ ಕ್ಷೇತ್ರ ಇಂದು ಬಹು ದೊಡ್ಡದಾಗಿ ಬೆಳೆಯಲು ಇಲ್ಲಿರುವ ಸಹಕಾರ ಬಂಧುಗಳೇ ಕಾರಣ. ಈಗಾಗಲೇ 952 ಜನ ಷೇರುದಾರರಿದ್ದು, ನಮ್ಮ ಸಂಘವು 2024-25ನೇ ಸಾಲಿನಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಗೊಬ್ಬರ ವಹಿವಾಟು ಮಾಡುವ ಮೂಲಕ ಈ ಸಂಘವು 1,17,000 ಲಾಭದೊಂದಿಗೆ ಉತ್ತಮವಾಗಿ ಬೆಳೆಯುತ್ತಿದ್ದು, ಸುಮಾರು 150 ಕುಟುಂಬಗಳಿಗೆ 636 ಜನ ವಿಮೆ ಹಣ ಪಾವತಿ ಮಾಡುವ ಮೂಲಕ ಇದರ ಉಪಯೋಗವನ್ನು ಪಡೆಯುತ್ತಿದ್ದಾರೆ ಎಂದರು. ಈ ವೇಳೆ ಮಾಜಿ ಅಧ್ಯಕ್ಷ ತೋಚಾ ಅನಂತಸುಬ್ರಾಯ್ ಹಾಗೂ ನಿರ್ದೇಶಕ ಪಟೇಲ್ ನಾಗೇಶ್ ಸಂಘದ ಅಭಿವೃದ್ಧಿಗಾಗಿ ಮಾತನಾಡಿದರು. ಈ ವೇಳೆ ಸಂಘದ ಉಪಾಧ್ಯಕ್ಷ BH ಸಂತೋಷ್, ಸತ್ಯನಾರಾಯಣ್, ನಾಗೇಶ್, ದೊಡ್ಡಯ್ಯ, ಚಂದ್ರಶೇಖರ್, ಲೋಕೇಶ್, ಹೊನ್ನೇಗೌಡ, ನೇತ್ರಾವತಿ, ಚೈತ್ರ, ಜಯಮ್ಮ, ಮೇಲ್ವಿಚಾರಕ ದಿನೇಶ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KP ಜಗದೀಶ್ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಈ ಭಾಗದ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ನೀಡಿ ಅಭಿನಂದಿಸಲಾಯಿತು. HCI ನ್ಯೂಸ್, ಬೇಲೂರು. ಸಂಘದ ಆಸ್ತಿ ನೀವೇ. ನಿಮ್ಮಗಳು ಈ ಒಂದು ಸಂಘವನ್ನು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ತಮ್ಮಗಳೆಲ್ಲರ ಸಹಕಾರ ಅತ್ಯಗತ್ಯವಾಗಿರ್ತದೆ. ನೀವು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆಯೇ ಮಾನ್ಯ ಜಿಲ್ಲಾ ನಿರ್ದೇಶಕರಲ್ಲಿ ನಂದೊಂದು ಮನವಿ, ದಯಮಾಡಿ ಸ್ವಲ್ಪ ಹೆಚ್ಚು ಸಾಲವನ್ನು ನಮ್ಮ ಇದಕ್ಕೆ ಒದಗಿಸ್ಕೊಡ್ಬೇಕು. ಹಾಗೆಯೇ ಅನೌನ್ಸ್ಮೆಂಟನ್ನು ಮತ್ತು ಜಿಲ್ಲಾ ನಾವೇನು ವಾರ್ಷಿಕ ಮಹಾಸಭೆಗೆ ಬಂದಂಥ ಸಂದರ್ಭದಲ್ಲಿ ಕೆಲವು ಮಲೆನಾಡು ಭಾಗದ ತಾಲೂಕಿನ ಸೊಸೈಟಿ ಅಧ್ಯಕ್ಷರಿರ್ಬೋದು, ಪ್ರತಿನಿಧಿಗಳಾಗಿ ಬಂದಂಥವ್ರು ಒಂದು ಪ್ರಶ್ನೆ ಎತ್ತಿದ್ರು ನಿಮಗೆ. ನಂದು ಅದೇ ಪ್ರಶ್ನೆ ಇತ್ತು. ಈಗ ಏನು ಬಯಲುಸೀಮೆ ಮತ್ತು ಮಲೆನಾಡಿನಲ್ಲಿ ಹೋಲಿಕೆ ಮಾಡಿದಾಗ ನಮ್ಮ ಮಲೆನಾಡಿನ ಜಮೀನಿಗೆ ಕೊಡ್ತಾ ಇರೋಂಥ ಸಾಲ ಕಡಿಮೆ ಇದೆ. ದಯಮಾಡಿ ನೀವು ನಮ್ಮ ಮೀಟಿಂಗಲ್ಲಿ ಇಟ್ಟು ಅದನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರು ಅವತ್ತು ಭರವಸೆ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ರಾಷ್ಟ್ರೀಕೃತ ಬ್ಯಾಂಕಿಗೆ ನಮ್ಮ ರೈತರು ಹೋದಾಗ 2 ಲಕ್ಷದವರೆಗೂ 1 ಎಕರೆಗೆ ಕೊಡೋ ಅಂಥ ಒಂದು ಇದಿದೆ. ಏನು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ 75ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣದಲ್ಲಿ ಬಿಜೆಪಿ ಮುಖಂಡ CR ಚಿದಾನಂದ್ ನೇತೃತ್ವದಲ್ಲಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ ಮತ್ತು ಸಾರ್ವಜನಿಕರಿಗೆ ಅನ್ನದಾನ ನಡೆಸಲಾಯಿತು. ಸತತ 3ನೇ ಅವಧಿಗೆ ಪ್ರಧಾನಿಯಾಗಿ ದೇಶವನ್ನ ಅಭಿವೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ಯುತ್ತಿರುವ ನರೇಂದ್ರ ಮೋದಿ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ದೇಶದೆಲ್ಲೆಡೆ ಆಚರಿಸಲಾಗುತ್ತಿದೆ. ಅದೇ ರೀತಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಮೋದಿ ಅವರ ಹುಟ್ಟುಹಬ್ಬವನ್ನು ಬಿಜೆಪಿ ಪಕ್ಷ ಮತ್ತು ಅವರ ಅಭಿಮಾನಿಗಳು ಆಚರಣೆ ಮಾಡಿದ್ದು, ಬಿಜೆಪಿ ಮುಖಂಡ CR ಚಿದಾನಂದ್ 100 ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮೋದಿಯವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ನಂತರ ದೇವಸ್ಥಾನದ ಆವರಣದಲ್ಲಿ ಆಗಮಿಸಿದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಫಲಹಾರ ವಿತರಿಸಲಾಯಿತು.
ಮುಖಂಡ ಸಿಆರ್ ಚಿದಾನಂದ್ ಮಾತನಾಡಿ, ದೇಶವನ್ನ ಜಾಗತಿಕ ಮಟ್ಟದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಿರುವ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಆಚರಿಸುತ್ತಿರುವುದು ಅವರ ಅಭಿಮಾನಿಯಾಗಿ ಖುಷಿ ತಂದಿದೆ ಎಂದರು. ಅನ್ನ ಸಂತರ್ಪಣೆ ಕಾರ್ಯದಲ್ಲಿ ಗಣಪತಿ ಸೇವಾ ಸಮಿತಿ ಕಾರ್ಯದರ್ಶಿ ಸತ್ಯನಾರಾಯಣ್, ಮುಖಂಡರಾದ ತಾಲೂಕು ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ಧಾರಣೇಶ್, ನಂಜುಂಡ ಮೈಮ್, ಜಗದೀಶ್ ಕೆರೆಬೀದಿ, ರಂಗೇಗೌಡ, ರೂಪೇಶ್, ವಿಶ್ವನಾಥ್, ಮಂಜುನಾಥ್ ಗುಂಡಶೆಟ್ಟಿಹಳ್ಳಿ, ಬಸವ, ಅಶೋಕ್, ಕಾರ್ತಿಕ್, ಎಆರ್ ನಾಗರಾಜ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ನಂದನ್ ಪುಟ್ಟನವರು ಆಗಮಿಸಿದರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸಿ, ಇಲ್ಲಿಂದ 8 ದಿವಸಗಳವರೆಗೂ ಮೋದಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ 7 ದಿವಸ ವಿವಿಧ ಕಾರ್ಯಕ್ರಮವನ್ನ ಚನ್ನರಾಯಪಟ್ಟಣ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೂ ಈ ದಿನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ತೆಂಗು ಬೆಳೆಗೆ ತಗುಲಿರುವ 3 ರೋಗಗಳು, ಜಿಲ್ಲಾಡಳಿತದಿಂದ ಹತೋಟಿ ಕ್ರಮ ಹಾಗೂ ಅಗತ್ಯ ಮಾಹಿತಿ. ತೆಂಗು ಕಾಯಕಲ್ಪ ರಥಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಗಣತಿ, ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ದಾಖಲಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ. ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಬೇಡ, ಕೋರ್ಟ್ ತೀರ್ಪು ಹಿಂದೂ ಪರ ಬರಲೆಂದು ವಿಶೇಷ ಪೂಜೆ. ಸುಪ್ರೀಂನಲ್ಲೂ ವಜಾಗೊಂಡ ದಸರಾ ಉದ್ಘಾಟನೆ ತಕರಾರು ಅರ್ಜಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಸಿಎನ್ ನ್ಯೂಸ್.